ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸ್ವಂತ ಮನೆ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ವಲ್ರಿ? ನನಗೂ ಹಾಗೇ ಅನ್ನಿಸ್ತಾ ಇದೆ ಗಿರಿ. ಇಷ್ಟು ವರ್ಷದಿಂದ ದಿನ ಈ ಮನೆನ ನೋಡ್ತಾನೆ ಇದ್ದೀವಿ, ಆದ್ರೆ ಇವತ್ತು ಎಷ್ಟೊತ್ತಿಂದ ನೋಡ್ತಾನೆ ಇದ್ದೀವಿ, ಸಾಕು ಅಂತಾನೆ ಅನ್ನಿಸ್ತಾ ಇಲ್ಲ. ಜೀವನ ಒಂದು ಕ್ಷಣದಲ್ಲಿ ಎಷ್ಟು ಬದಲಾಗ್ಬಿಡುತ್ತೆ ಅಲ್ವಾ? ಹೌದು ಗಿರಿ. ಶಿವಪ್ರಸಾದ್ ಮನೆ ಯಾವುದು ಅಂತ ಯಾರಾದ್ರೂ ಕೇಳಿದ್ರೆ ಬೇಕರಿ ಪಕ್ಕ ಒಂದು ಬಾಡಿಗೆ ಮನೆ ಇದೆಯಲ್ಲ, ಅದು ಶಿವಪ್ರಸಾದ್ ಮನೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಶಿವಪ್ರಸಾದ್ ಮನೆ ಪಕ್ಕ ಇರೋ ಬೇಕರಿ ಅಂತ ಹೇಳ್ತಾರೆ. ಈ ಮನೆ ಓನರ್ಗಳಾಗ್ಬಿಟ್ಟವಲ್ರಿ ನಾವು. ಹೌದು ಗಿರಿ. ಇನ್ಮೇಲೆ ಜನ ನಮ್ಮ ಫ್ಯಾಮಿಲಿನ ನೋಡೋ ರೀತಿನೇ ಬದಲಾಗುತ್ತೆ. ನಾವು ರೋಡಲ್ಲಿ ಹೋಗ್ತಾ ಇದ್ರೆ ನಮಗೆ ಕೊಡೋ ಮರ್ಯಾದೆ ಜಾಸ್ತಿ ಆಗುತ್ತೆ. ಕಡೆಗೂ ಸ್ವಂತ ಮನೆ ತಗೊಂಬಿಟ್ರಪ್ಪ, ಅದೃಷ್ಟ ಅಂದರೆ ಹೀಗಿರಬೇಕು ಅಂತ ಜನ ನಮ್ಮನ್ನೆಲ್ಲ ನೋಡಿ ಮಾತಾಡ್ಕೊತಾರೆ. ಸ್ವಲ್ಪ ದಿನದವರೆಗೂ ನಮ್ಮ ಚೀಟಿ ಮೆಂಬರ್ಸ್ ಎಲ್ಲ ನಮ್ಮನೆ ವಿಷಯನೇ ಮಾತಾಡ್ತಾರ್ರಿ. ಗೋಡೆಗಳೆಲ್ಲ ಏನ್ರಿ ಹೀಗಿದೆ? ಎಷ್ಟ್ರಿ ಮಳೆ ಹೊಡೆಯೋದು? ಅವಾಗ ಪೇಂಟ್ ಮಾಡ್ಸೋಕ್ಕಾಗಲ್ಲ? ನೆಟ್ಗಿಟ್ಕೊಳಕ್ ಬರಲ್ಲ ನಿಮಗೆ ಮನೇನ ಅಂತೆಲ್ಲ ಇನ್ನು ಮುಂದೆ ಯಾರು ಬೈಯೋರೇ ಇರಲ್ಲ ಗಿರಿ. ಮುಂದಿನ ವರ್ಷದಿಂದ 1,000 ರೂಪಾಯಿ ಬಾಡಿಗೆ ಜಾಸ್ತಿ ಮಾಡ್ತೀನಿ. ಇರಂಗಿದ್ರೆ ಇರಿ, ಇಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ ಅಂತ ನಮ್ಗೆ ಯಾರು ಹೇಳಲ್ಲ ರೀ. ಸ್ವಂತ ಮನೆ ತಗೊಂಡವ್ರು ಗೊತ್ತು ಕಷ್ಟ, ಬಾಡಿಗೆ ಮನೇಲಿ ಇರೋರ್ಗೆ ಏನು ಗೊತ್ತು ಕಷ್ಟ ಅಂತಲೂ ಯಾರು ಹೇಳಲ್ಲ ಅಲ್ವಾ ಗಿರಿ? ಸ್ವಂತ ಮನೆ ಮಾಡಬೇಕು ಅನ್ನೋದು ಎಷ್ಟೋ ಜನರ ಕನಸು. ಆದರೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಆ ಭಗವಂತ ನಮಗೆ ಭಾಗ್ಯನ ಕರುಣಿಸ್ಬಿಟ್ಟಾರೆ. ಇಷ್ಟು ದಿವಸ ಬಾಡಿಗೆ ಮನೇಲಿದ್ದು ಓನರ್ ಯಾವಾಗ ಮನೆ ಖಾಲಿ ಮಾಡು ಅಂತಾರೆ, ನನ್ನ ಸಂಸಾರನೆಲ್ಲ ಕರ್ಕೊಂಡು ನಾನು ಎಲ್ಲಿಗಪ್ಪ ಹೋಗ್ಲಿ ಅಂತ ದಿನ ಭಯದಲ್ಲೇ ಮಲಗ್ತಾ ಇದ್ದೆ. ಆದರೆ ಇವತ್ತು ನಮ್ಮ ಮನೆಯಲ್ಲಿ ನಾವು ನೆಮ್ಮದಿಯಾಗಿ ಮಲ್ಕೋಬೋದಲ್ವಾ ಗಿರಿ? ಹೌದು ರೀ. ಇವತ್ತು ನೆಮ್ಮದಿಯಾಗಿ ಸ್ವಂತ ಮನೇಲಿ ಮಲ್ಕೊಳ್ಳೋಣ. ನಡೀರಿ. ಬಂಗಲ್ ಗಡವ ಬಲ್ಲಿ ಯಾಕ್ರಿ ಆಚಾರ? ನಾ ಪೊಂಗಲ್ ಗಡವ ಅಲ್ರಿ, ಪವ್ಯಾರಿ. ಇದೇನು ಬಾಡಿಗೆ ಮನೆ ಅಂತ ತಿಳ್ಕೊಂಡಿದ್ಯೇನೋ? ನನ್ನ ಮಗ ಲಕ್ಷ ಲಕ್ಷ ಖರ್ಚು ಮಾಡಿ ಈ ಮನೆನ ಕೊಂಡ್ಕೊಂಡಿದ್ದ ನನ್ನ ಮಗ. ಹೌದ್ರಿ, ನಾನೇನಿಲ್ಲ ಅಂತ ಅನ್ನಿಲ್ರಿ, ನಮಗ್ ಗೊತ್ತೈತ್ರಿ. ಏನ್ ಗೊತ್ತಿದೆ? ಗೊತ್ತಿದ್ರು ಇದೇನ ಇದು? ಆ ಕಾಫಿ ಟೀ ಕುಡಿದ ಕಪ್ಪುಗಳು, ಆ ಪಪ್ಸ್ ತಿಂದ ಪೇಪರ್ಗಳು, ಇದೇನ್ ತಿಳ್ಕೊಂಡಿದ್ಯಾ ನೀನು? ಅಜ್ಜಾರ ಏನೋ ಮಂಡ್ರಗಪ್ಪೆ ಮಂಡ್ರಗಪ್ಪೆರೆ ಅಜ್ಜಾರ ನಾವ್ ಚೆಲ್ಲಿಲ್ರಿ, ಅವ ಗಾಳಿಗೆ ಹಾರಿ ಹಾರಿ ಬಂದ್ ಬಿದ್ದಾವ್ರಿ. ಹಾರ್ಕೊಂಡು ಬರ್ತೇವೆ, ಅದಕ್ಕೆ ರೆಕ್ಕೆ ಬರ್ತೇನಲ್ಲೇ. ಇದೇನು ಬಾಡಿಗೆ ಮನೆ ಅಂತ ತಿಳ್ಕೊಂಡಿದ್ಯೇನೋ? ಲೇ ನನ್ನ ಮಗ ಕಣೋ, ನನ್ನ ಮಗ ಲಕ್ಷ ಲಕ್ಷ ಖರ್ಚು ಮಾಡಿ ಸ್ವಂತ ಮನೆ ತಗೊಂಡಿದ್ದಾನೆ ಕಣೋ. ಅಜ್ಜರ ಹವಾನಿಂದನೂ ಕೇಳಾಕತ್ತೀನ್ರಿ, ಹೊಡೆದೊಡ್ಡ ಡೈಲಾಗ್ನ ತಿರುವ ಮರುವ ಹೊಡ್ಯಾಕತ್ತೀರಲ್ರಿ. ಯಾಕ್ರಿ ಅಷ್ಟು BP ರೈಸ್ ಮಾಡ್ಕೋತೀರಿ? ಕೂಲ್ ಆಗಿರ್ರಿ. ಈಗೇನು ನೀವು ನಮ್ಮ ಜೋಡಿ ಜಗಳ ಮಾಡಕ್ಕಂತನ ಬಂದಿರೋ ಅಥವಾ ನಿಮ್ಮ ಮಗ ಮನಿ ತಗೊಂಡಾರ ಅಂತ ಪ್ರಮೋಷನ್ ಮಾಡಕ್ ಬಂದಿರೋ? ಇದು ನಮ್ಮ ಮನೆ ಕಣೋ. ಪವ್ಯ ಬಸ್ಯ ಹೋಗ್ಲಿ ಬಿಡ್ರೋ. ಅಪ್ಪ ಏನಪ್ಪ ಜಗಳ ಎಲ್ಲ ಬೇಡಪ್ಪ. ಸ್ವಂತ ಮನೆ ಮುಂದೆ ಕಸ ಹಾಕಿದ್ರೆ ಸುಮ್ಮನಿರಕ್ಕಾಗತ್ತೇನೋ? ಕಂದ, ಈ ಮನೆಗೆ ನೀನು ಬೆವರು ಸುರಿಸಿಲ್ಲಪ್ಪ, ರಕ್ತ ಸುರಿಸಿದ್ಯಾ ಕಣೆಯ.
ನಡೆಯ ಬಾಡಿಗೆದಾರ ಆಗಿದ್ದವನು ಹೀಗೆ ಮನೆ ಓನರ್ ಅನಿಸ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಅನಿಸತ್ತೆ ಕಣಯ್ಯ. ಅದಕ್ಕೆ ಲೇ ಅಪ್ಪ ಅಪ್ಪ ನನಗೆ ಗೊತ್ತಪ್ಪ ನಿನಗೆ ಸಂತೋಷ ಆಗ್ತಾ ಇದೆ, ನನ್ನ ಬಗ್ಗೆ ಹೆಮ್ಮೆ ಇದೆ ಅಂತ. ಆದ್ರೆ ಏನಾದ್ರೆ ಲೇ ಈಗಲೇ ನಿಮಗೆ ವಾರ್ನ್ ಮಾಡ್ತಾ ಇದ್ದೀನಿ, ಇನ್ನು ಮುಂದೆ ಮನೆ ಮುಂದೆ ನೋ ಪಾರ್ಕಿಂಗು, ಅಕ್ಕಪಕ್ಕ ನೋ ಸ್ಮೋಕಿಂಗ್, ಪಕ್ಕದ ಮನೆಯವ್ರ ಕಸ ನೋ ಹಾಕಿಂಗ್. ಹಾಗೇನಾದ್ರೂ ಮಾಡ್ರೆ ನಿಮ್ಮ ಮೈಮೂಳೆಲ್ಲ ಲಟಕ ಬಿಟ್ಟಕ ಬಡ್ದು ಬಿಡ್ತೀರ. ಆಯ್ತಪ್ಪ ಬಾ ನೀನು ಬಾಪ ಬಾಪ. ಏನ್ ತಿಳ್ಕೊಂಡ್ಬಿಟ್ಟು ಅಯೋಗ್ಯರ ತಂದು. ಪವ್ಯ ಬಸ್ಯ ಮಾವ ಆ ಥರ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೋಬೇಡಿ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಇಲ್ರಿ ವೇಣಿಯವ್ರ, ನಾವೇನು ಬೇಸರ ಮಾಡ್ಕೊಂಡಿಲ್ರಿ. ನಮ್ಮೂರಾಗೂ ನಾವು ಮನಿ ತಗೊಂಡಾಗ ನಮ್ಮವ್ವ ಗಿಡದಲ್ಲಿ ಉದುರಿ ಕೆಳಗೆ ಬಿದ್ದಾಗ ಹಾದು ಹೋಗೋ ಬರೋ ಮಂದಿಗೆಲ್ಲ ನಮ್ಮ ಮನ್ಯಾಗ ಕಸ ಹಾಕ್ತೀರೇನ ಅಂತಿದ್ದಿಡ್ರಿ. ಪಾಪ ಅಜ್ಜಾರು ಹೊಸ ಮನಿ ತಗೊಂಡಿರೋ ಖುಷಿಗೆ ಹಂಗೆ ಮಾತಾಡಕತ್ತಾರೆ ಅಷ್ಟೇ. ಅಪ್ಪ ಇಷ್ಟಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಅಂತ ಇಷ್ಟಕ್ಕೆ ಮುಗ್ಸಂಗಿಲ್ರಿ. ಮನಿ ತಗೊಂಡು ಖುಷಿಗೆ ನಮಗೆ ಪಾರ್ಟಿ ಕೊಡಿಸ್ಬೇಕ್ರಿ. ಪಾರ್ಟಿ ಕೊಡಿಸ್ಬೇಕ್ರಿ. ಕೊಡಿಸ್ದೆ ಇನ್ನೇನು, ಗೃಹ ಪ್ರವೇಶನೇ ಮಾಡ್ತಿದ್ದೀವಂತೆ, ಇನ್ನು ಊಟ ಹಾಕ್ಸಲ್ವಾ? ಗೃಹ ಪ್ರವೇಶ ಅಂತಂದ್ರೆ ಸಿಂಪಲ್ ಆಗಿ ಮಾಡೋಂಗಿಲ್ರಿ, ಕಾರ್ಯಕ್ರಮನ ಅದ್ಧೂರಿಯಾಗಿ ನಡೆಸ್ಬೇಕ್ರಿ. ಮನೆ ಮುಂದೆ ಪೆಂಡಾಲ್ ಹಾಕ್ಸಿ 1000 ಮಂದಿನ ಕರೆಸಿ ಊಟಕ್ಕೆ ಹಾಕಿಸ್ಬೇಕ್ರಿ. ಮನೆ ಬಾಗ್ಲಾಗಿರೋ 16 ಅಂಗಡಿ ಮಂದಿನೆಲ್ಲ ಕರೆಸಿ ಹೊಸ ಅರ್ಬಿ ಕೊಡಿಸ್ಬೇಕ್ರಿ, ಹೊಟ್ಟೆ ತುಂಬ ಊಟ ಹಾಕಿಸ್ಬೇಕ್ರಿ. ಗಿರಿಜಾ ವೈನಿಗೆ 50 ರಿಂದ 60 ಸಾವಿರ ರೂಪಾಯಿದು ಕಂಚಿನ ಸೀರೆ ಕೊಡಿಸ್ಬೇಕ್ರಿ. ಅಷ್ಟೇ ಅಲ್ರಿ, ಊಟ ಮಾಡ್ಕೊಂಡು ಹೋಗೋ ಮಂದಿಗೆ ಈಟದಪ್ಪಂದು ಸ್ವೀಟ್ ಬೇಡ, ಈಟುದೊಂದು ಕೋನ್ ಐಸ್ ಕೊಟ್ಟು ಕಳಿಸ್ಬೇಕ್ರಿ. ಶಿವಪ್ರಸಾದ್ ಅವರ ಮನೆ ಗೃಹ ಪ್ರವೇಶ ಅಂತ ಎಲ್ಲ ಟಿವಿ ಚಾನೆಲ್ದಾಗು ಲೈವ್ ಬರ್ಬೇಕ್ರಿ. ಬ್ರೇಕಿಂಗ್ ನ್ಯೂಸ್ ಬಿಟ್ಬಿಟ್ರಿ. ನೀವು ಮಾಡ್ರಿ, ಅದ ಬ್ರೇಕ್ ಆಗ್ತದ. ಈ ಮನೆ ರಿಜಿಸ್ಟ್ರೇಷನ್ ಆಗೋಷ್ಟೊತ್ತಿಗೆ ನನ್ನ ಬ್ಯಾಂಕ್ ಅಕೌಂಟು ನನ್ನ 2 ಜೇಬ್ಗೆ ಬರ ಬಂದು ಜ್ವರ ಬಂದು ಡ್ರಿಪ್ಸ್ ಹಾಕ್ಸ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀನಿ. ಈ ಗ್ಯಾಪಲ್ಲಿ ಗೃಹ ಪ್ರವೇಶ ಬೇರೆ ಬೇಕಾ? ಅದೆಲ್ಲ ಏನು ಬೇಡ, ನೀವು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಕೈ ಕೊಡಿ. ನಾವು ಹಿಂಗೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತೀವಿ. ನಡಿ. ಅಲ್ಲೋ ಅಣ್ಣ, ನಾವು ಗಂಟ್ಲು ಹೊರ್ಕೊಂಡು ಈಟುದ್ದ ಪೇಜ್ ಗಟ್ಲೆ ಡೈಲಾಗ್ ಹೇಳಿದ್ರು ಶಿವಪ್ಪಣ್ಣ ಏನು ರೆಸ್ಪಾಂಡ್ ಮಾಡಿಲ್ದಾಗ ಕೈ ಕೊಟ್ಟು ಹೋಗಿ ಬಿಟ್ರಲ್ಲ ಓಯಪ್ಪ. ಗಿರಿಜಾ ವೈನಿಯವ್ರ ಹತ್ರ ಲಿಫ್ಟ್ ಸ್ವಿಚ್ ಅದ, ಅವ್ರು ಬಟನ್ ಒತ್ತಾರ, ಗ್ರಹ ತಾನಾಗಿ ಪ್ರವೇಶ ಆಗ್ತದ. ಕಂಗ್ರ್ಯಾಚುಲೇಷನ್ ಶಿವ ಸರ್. ಥ್ಯಾಂಕ್ ಯು ಮಾರ್ಗಿ ಅವರೇ. ಕಂಗ್ರಾಟ್ಸ್ ಶಿವು. ಥ್ಯಾಂಕ್ ಯು ಅಣ್ಣ. ಅಂತೂ ಹಿಡಿದಾಟ ಸಾಧಿಸ್ಬಿಟ್ಟೆ. ಆ ಭಗವಂತ ನಿನ್ಗೆ ಯಾವಾಗ್ಲೂ ಒಳ್ಳೇದು ಮಾಡ್ತಾನೆ. ಥ್ಯಾಂಕ್ ಯು ಅಣ್ಣ. ಆದ್ರೂ ನೀ ಒಂಥರ ಲಕ್ಕಿ ಮ್ಯಾನ್ಗಳಪ್ಪ. ಮನೆಗಳು ತಗೋಬೇಕು ಅಂದ್ರೆ ಮಚ್ಚಗಳಿರ್ಬೇಕಪ್ಪ, ಮಚ್ಚಗಳು ನಿನ್ಕ ಸ್ವಲ್ಪ ಜಾಸ್ತಿನೇ ಅವೇ ಅನಿಸ್ತವೆ. ಕಂಗ್ರ್ಯಾಚುಲೇಷನ್ಗಳು. ಏ ಬಾಬು, ಗೊತ್ತು ಎಂ ಬಾಬು, ಮಾಲೂರ್ ಬಾಬು, ಒಂದು ಮನೆ ತಗೊಳ್ಳೋಷ್ಟೊತ್ತಿಗೆ ಪಡಬಾರ್ದು ಪಾಡು ಪಟ್ಟಿದ್ದೀನಿ. 2 ಸರಿ ಸ್ಟೇಷನ್ಗೆ ಹೋಗಿ ಬಂದಿದ್ದೀನಿ. ಅಂತಾದ್ರಲ್ಲಿ ನೀನ್ ನೋಡಿದ್ರೆ ಮಚ್ಚಗಳು ಮನೆಗಳು ಅಂತ ಹೇಳ್ತಾ ಇದೆಯಲ್ಲ, ಆದ್ರೂ ನಿನ್ನ ಪ್ರೀತಿಗಳಿಗೆ ನನ್ನ ಥ್ಯಾಂಕ್ ಯುಗಳು. ಎಲ್ಲರಿಗೂ ಥ್ಯಾಂಕ್ ಯು. ಆದ್ರೂ ಶಿವು, ತಗೊಂಡೆ ಸೈಟ್ ತಗೊಂಡು ಲೇಟೆಸ್ಟ್ ಡಿಸೈನ್ ಅಲ್ಲಿ ಹೊಸ ಮನೆನೇ ಕಟ್ಟಿಸ್ಬೋದಾಗಿತ್ತು. ಅದು ಬಿಟ್ಟು ಇವತ್ತೋ ನಾಳೆನೋ ಬಿದ್ದೋಗೋ ಆ ಲಡ್ಕಾಸಿ ಮನೆಗೆ ಇಷ್ಟೆಲ್ಲ ದುಡ್ಡು ಸುರಿದಿದ್ಯಾ. ಇರ್ಲಿ, ಇವರೆಲ್ಲ ಕೈ ಕೊಡ್ತಾ ಇದಾರೆ, ನಾನು ಕೊಟ್ಬಿಡ್ತೀನಿ. ಕಂಗ್ರ್ಯಾಚುಲೇಷನ್. ಸಾರ್, ಮಗುನೇರೋ ತಾಯಿಗೆ ಮಾತ್ರ ಗೊತ್ತು ಸಾರ್, ಮಗುನೇರೋ ಕಷ್ಟ ಏನು ಅಂತ. ಮಾತಾಡ್ಕೊಳ್ಳೋರೇನ್ ಸರ್ ಮಾತಾಡ್ಕೋತಾರೆ. ಮುಖ ಹಿಂಗಿರ್ಬೇಕಾಗಿತ್ತು, ಮೂಗ್ ಹಿಂಗಿದ್ದಿದ್ರೆ ಚೆನ್ನಾಗಿರೋದು, ಕಣ್ಣು ಇನ್ನು ಚೂರು ಹಿಂಗಿರ್ಬೋದಾಗಿತ್ತು ಅಂತ ಅಲ್ವಾ ಬಾಸ್ಕಿ ಸರ್? ಹಾ, ಅದು ಸರಿನೇ. ಯಾಕೆಂದ್ರೆ ಹೆತ್ತೋರ್ಗೆ ಹೆಗಣ ಮುದ್ದಲ್ವಾ. ಅದನ್ ಬಿಡಿ ಶಿವ ಸರ್, ನಮ್ಗೆಲ್ಲ ಪಾರ್ಟಿ ಎಲ್ಲಿ ಕಳಿಸ್ತೀರಾ? ಮುನಿಯಪ್ಪನ್ ಬೇಕ್ರಿ ಬೈಟು ಟೀ 8 ಅಣೆ ಆಲ್ಕೋವಾ ಫಿಕ್ಸು. ನೆಗೆಟಿವ್ ಬಾಸ್ಕೆ ಸಾಕು ಸುಮೀರೋ. ನಮ್ಮ ಶಿವು ಟೀಗಳು ಕೊಡ್ಸೋರು ಅದೇ ದೊಡ್ಡ ಪಾರ್ಟಿಗಳು. ಮಾತುಗಳು ಹಂಗಂತ ಟೀಗಳು ಕೊಟ್ಬಿಡಪ್ಪ, ಪಾರ್ಟಿಗಳೇ ಕೊಡಿಸ್ತೀನಿ, ಬರ್ತೀನಿ. ನನಗೆ ಪಾರ್ಟಿ ಕೊಡಲ್ವಾ ಶಿವಪ್ರಸಾದ್? ಭಗವಂತ, ನೀನು ನನಗೆ ಮನೆ ಕೊಟ್ಟಿದ್ದೇ ನೀನು. ನಿನಗೆ ನಾನು ಏನು ತಾನೇ ಕೊಡೋಕ್ಕಾಗುತ್ತೆ. ಆದರೂ ಮನೆ ತಗೊಂಡ್ಮೇಲೆ ಲೈಫೇ ಚೇಂಜ್ ಆಗೋಯ್ತು ನೋಡು. ನನಗೆ ಯಾವ ಬದಲಾವಣೆನೂ ಕಾಣಿಸ್ತಿಲ್ಲ. ಯಾಕೆ ಭಗವಂತ? ಮನೆ ಪತ್ರದಲ್ಲಿ ಹೆಸರು ಬದಲಾಗಿದೆ ಶಿವಪ್ರಸಾದ್, ಆದರೆ 20 ವರ್ಷದಿಂದ ಅದೇ ಮನೆಯಲ್ಲಿದ್ದೆ, ಈಗಲೂ ಅದೇ ಮನೆಯಲ್ಲಿದ್ದೆ.
ಆಗ ಮನೆಗೆ ಬಾಡಿಗೆ ಕಟ್ತಿದ್ದೆ. ಈಗ ತಗೊಂಡಿರೋ ಸಾಲಕ್ಕೆ ಬಡ್ಡಿ ಕಟ್ತಾ ಇದೆ. ಏನಿದೆ ವ್ಯತ್ಯಾಸ? ಹೀಗಂದ್ಬಿಟ್ಟ. ಹಾ, ನಿನಗೆ ಪರ್ಮನೆಂಟ್ ಅಡ್ರೆಸ್ ವಿಷಯ ಗೊತ್ತಾ? ಈಗ ಅಕ್ಕಪಕ್ಕದವರೆಲ್ಲ ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ, ಆಫರ್ ಲೆಟರ್ಗೆ ಎಲ್ಲ ನಮ್ಮನೆ ಅಡ್ರೆಸ್ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಈಗ ನಮ್ಮನೆ ಅಡ್ರೆಸ್ಸು ಪರ್ಮನೆಂಟ್ ಆಯ್ತಲ್ಲ, ಅದಕ್ಕೆ. ಇಲ್ಲಾಗಿದೆ ಭಗವಂತ ಚೇಂಜಸ್ಸು. ದೇಹದಿಂದ ದೇಹಕ್ಕೆ ಓಡಾಡೋ ಆತ್ಮಕ್ಕೆ ಯಾವುದೇ ಪರ್ಮನೆಂಟ್ ಅಡ್ರೆಸ್ ಇಲ್ಲ. ಆಗಿದ್ಮೇಲೆ ದೇಹಕ್ಕೆ ಯಾಕೆ ಪರ್ಮನೆಂಟ್ ಅಡ್ರೆಸ್? ಅಂದ್ರೆ ಸ್ವಂತ ಮನೆ ಮಾಡ್ಕೋಬೇಕು ಅಂತ ಆಸೆ ಪಡೋದೇ ತಪ್ಪು ಅಂತೀಯಾ? ಖಂಡಿತ ತಪ್ಪಲ್ಲ. ಆದ್ರೆ ಸ್ವಂತ ಮನೆ ಇಲ್ಲ ಅಂತ ಕೊರಗೋದು ತುಂಬಾ ತಪ್ಪು. ಈ ಪ್ರಕೃತಿಯಲ್ಲಿ ಯಾವುದು ಯಾರಿಗೂ ಸೇರಿದ್ದಲ್ಲ, ಎಲ್ಲವೂ ಎಲ್ಲರಿಗೂ ಸೇರಿದೆ. ಈ ಭೂಮಿ ಎಲ್ಲರ ಸ್ವತ್ತು. ಅಲ್ಲಿ ಗೋಡೆ ಕಟ್ಟಿ ಸ್ವಂತ ಅಂದಿದ್ದು ನೀವು. ಇಲ್ಲಿ ಕಟ್ಟಡಕ್ಕೆ ಬೆಲೆ ಇಲ್ಲ, ಕಾಯಕಕ್ಕಿದೆ ಬೆಲೆ. ಇಲ್ಲಿ ಇಟ್ಟಿಗೆಗೆ ಬೆಲೆ ಇಲ್ಲ, ಒಗ್ಗಟ್ಟಿಗಿದೆ. ಇಲ್ಲಿ ಬಾಗಿಲಿಗೆ ಬೆಲೆ ಇಲ್ಲ, ಭಾವನೆಗಳಿಗಿದೆ. ಇಲ್ಲಿ ಕಲ್ಲಿಗೆ ಬೆಲೆ ಇಲ್ಲ, ಸೊಲ್ಲಿಗಿದೆ. ಇಲ್ಲಿ ವಿನ್ಯಾಸಕ್ಕೆ ಬೆಲೆ ಇಲ್ಲ, ವಿನಯಕ್ಕಿದೆ. ಇಲ್ಲಿರೋ ತಾರಸಿಗೆ ಬೆಲೆ ಇಲ್ಲ, ತಾಳ್ಮೆಗಿದೆ ಶಿವಪ್ರಸಾದ್. ಆಹಾ, ಎಂಥ ಮಾತು ಹೇಳಿದೆ ಭಗವಂತ, ಎಂಥ ಮಾತು ಹೇಳಿದೆ. ನಮ್ಮಂಥ ಮಿಡಲ್ ಕ್ಲಾಸ್ ಜನ ನಮಗೆ ಅಂತ ಒಂದು ಸೂರು ಇರಬೇಕು ಅಂತ ಆಸೆ ಪಡ್ತೀವಿ. ಅದಕ್ಕೋಸ್ಕರ ಕಷ್ಟಪಡ್ತೀವಿ, ಹೋರಾಟ ಮಾಡ್ತೀವಿ. ಆದರೆ ಆ ಹೋರಾಟದಲ್ಲಿರೋ ಸುಖ ಕೈಗೆ ಫಲ ಸಿಕ್ಕಾಗ ಇರಲ್ಲ ಅಂತ ನನಗೀಗ ಗೊತ್ತಾಯ್ತು. ನಮ್ಮ ಕೈಯಲ್ಲಿ ಏನಿದೆಯೋ ಅದರಲ್ಲೇ ನಾವು ಸುಖ ಕಾಣಬೇಕು. ನಾವು ನ್ಯಾಯವಾಗಿ ಪ್ರಾಮಾಣಿಕವಾಗಿದ್ದರೆ ಆಗ ಎಲ್ಲ ನೀನೇ ಕೊಡ್ತೀಯ ಅಲ್ವಾ ಭಗವಂತ? ಅದಕ್ಕೆ ನೀನೇ ಸಾಕ್ಷಿ ಶಿವಪ್ರಸಾದ್. ಬಂದಾಗಿಂದ ಮನೆಗೆಲ್ಲ ಕಂಡ್ಕೊಂಡು ಸುಮ್ಮನೆ ಕೂಕೊಂಡಿರಲ್ಲ ಗುರುಗಳೇ. ಎಂತಾರು ಸಮಸ್ಯೆ ಇದ್ರೆ ಹೇಳಿ ಮರ್ರೆ. ಇದೆ ಈ ಮನೆಯಲ್ಲಿ ವಾಸ್ತು ಸಮಸ್ಯೆ ಖಂಡಿತವಾಗಿಯೂ ಇದೆ. ಏನಕ್ಕ ಇವರು ಆಪ್ತ ಮಿತ್ರ ಫಿಲ್ಮ್ ಅವಿನಾಶ್ ಅವ್ರು ಹೇಳ್ದಂಗೆ ಹೇಳ್ತಾ ಇದ್ದಾರೆ. ಅದೇನ್ ಸಮಸ್ಯೆ ಅಂತ ನೀವೇ ಬಾಯ್ ಬಿಟ್ಟು ಹೇಳಿ ಸ್ವಾಮಿ. ಕುಬೇರನ ಮೂಲೆಯಲ್ಲಿ ಅಡುಗೆ ಮನೆ ಇದೆ, ಅದಕ್ಕೆ ಕುಬೇರ ಧಗಧಗ ಅಂತ ಉರ್ದೋಗ್ತಾ ಇದ್ದಾನೆ. ಗಿರಿ, ಅಡುಗೆ ಮನೆ ಮೂಲೆಯಲ್ಲಿ ಜಿರಳೆ ಇದ್ದಿದ್ದಕ್ಕೆ ರಾಮ ರಾಮ ಅನ್ಕೊಂಡು ಲಕ್ಷ್ಮಣ ರೇಖೆ ಹಾಕ್ತೆ, ಆದ್ರೂ ಹೋಗ್ಲಿಲ್ಲ. ಈಗ ಕುಬೇರನ್ಗೆ ಯಾವ ರೇಖೆ ಹಾಕ್ಲಿ? ಇಂಥ ವಿಷಯಗಳೆಲ್ಲ ತಮಾಷೆ ಮಾಡಬಾರ್ದು, ಸುಮ್ಮನೆ ನಿಂತ್ಕೊಳ್ರಿ. ಇನ್ನು ಅಗ್ನಿಮೂಲೆ. ಅಗ್ನಿಮೂಲೆಯಲ್ಲಿ ಬೆಡ್ರೂಮ್ ಇರೋದ್ರಿಂದ ನೀವು ದುಡಿತಾ ಇರೋ ದುಡ್ಡು ಯಾವುದು ಕೈಗೆ ಹತ್ತುತ್ತಾ ಇಲ್ಲ. ಸ್ವಾಮಿ, ನಾನು ಅಲ್ಲಿ ಮಲಗೋದು ಅದ್ಯಾವ ಮೂಲೆ? ಅದು ವಾಯುಮೂಲೆ. ವಾಯುಮೂಲೆ. ಅದಕ್ಕೆ ರಾತ್ರಿ ಎಲ್ಲ ಅಂತ ಹಿಂದೆ ಸೌಂಡ್ ಬರ್ತಾ ಇತ್ತು. ಎಷ್ಟು ಟ್ಯಾಬ್ಲೆಟ್ ತಗೊಂಡ್ರು ಗುಣ ಆಗಲಿಲ್ಲ. ಅಂದ್ರೆ ಇದು ವಾಯುಮೂಲೆ ದೋಷ. ಹೌದು ಹೌದು. ಇನ್ನು ಆ ದಿಕ್ಕಿಗೆ ಬಂದ್ರೆ ಅಲ್ಲಿ ಮಕ್ಕಳು ಬೆಡ್ರೂಮ್ ಇರೋ ಕಾರಣ ವಿದ್ಯೆ ಎಲ್ಲ ನೈವೇದ್ಯ ಆಗೋಗ್ತಾ ಇದೆ. ನಿಜ ನಿಜ. ಅದಕ್ಕೆ ಪಾಪ ನಮ್ಮ ಸ್ಕಂದನ್ ಮಾರ್ಕ್ಸ್ ಕಾರ್ಡಲ್ಲಿ ಕೋಳಿ ಫಾರ್ಮಲ್ಲಿ ಇರೋಕ್ಕಿಂತನೂ ಜಾಸ್ತಿ ಮೊಟ್ಟೆಗಳಿವೆ. ಪ್ರಣೀನು ಅದೇ ರೂಮಲ್ಲಿರೋದು, ಅವಳು ಮಾತ್ರ ಯಾಕೆ ಚೆನ್ನಾಗಿ ಓದ್ತಾಳೆ? ಗುರುಗಳೇ, ನೀವೇ ಎಲ್ಲ ಕಂಡಿರಿ. ಪಾಪ ನಮ್ಮ ಶಿವ ಅವ್ರು ರೀಸೆಂಟ್ ಆಗಿ ಮನೆ ತಗೊಂಡಿರೋ. ಅದಕ್ಕೆ ನೀವೇ ಒಂದು ಈ ಸಮಸ್ಯೆಗೆ ಪರಿಹಾರ ಹೇಳಿಬಿಡಿ ಅಲ್ಲ. ಮನೆಗೋಡೆ ಎಲ್ಲ ಹೊಡೆದಾಕಿ ಮತ್ತೆ ಹೊಸದಾಗಿ ಕಟ್ಟಬೇಕಾಗತ್ತೆ. ಇದು ನಿಮ್ಮಿಂದ ಆಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ವಿರಳ ವಾಸ್ತು ಅಂತ ಒಂದು ಯಂತ್ರ ಸಿಗುತ್ತೆ. ಅದನ್ನ ತಗೊಂಡು ಬಂದು ನೀವು ದೇವ್ರ ಮನೇಲಿಟ್ಟು ಪೂಜೆ ಮಾಡಿದ್ರೆ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಎಷ್ಟಾಗಬಹುದು? ಜಸ್ಟ್ 21,000 ರೂಪಾಯಿ. ತೋರಿಸ್ಬಿಡ್ಲಾ? ಬೇಡ ಸ್ವಾಮಿ, ಬೇಡ.
ನಾನು ಇಂಥದನ್ನೆಲ್ಲ ಮಾಡಿಸೋದಿಲ್ಲ. ಹಾಗಂತ ವಾಸ್ತುಶಾಸ್ತ್ರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಎಲ್ಲ ಶಾಸ್ತ್ರಗಳ ಬಗ್ಗೆ ಅಪಾರವಾದ ಗೌರವ ಇದೆ. ತಪ್ಪಾಗ್ತಾ ಇರೋದು ಶಾಸ್ತ್ರಗಳಿಂದ ಅಲ್ಲ, ಅದನ್ನ ಬಳಸ್ಕೊಂಡು ಜನಗಳನ್ನ ಹೆದರಿಸಿ ದುಡ್ಡು ಮಾಡ್ತಾ ಇದ್ದೀರಲ್ಲ ನಿಮ್ಮಂಥವರಿಂದ. ನೋಡಿ ಸ್ವಾಮಿ, ನಮ್ಮನೇಲಿ ನೆಮ್ಮದಿಯಾಗಿ ಊಟ ಮಾಡೋಕ್ಕೆ ಎಲ್ಲಿ ಒಲೆ ಉರಿಯುತ್ತೋ ಅದೇ ಅಗ್ನಿ ಮೂಲೆ. ನಾವು ಹಾಯಾಗಿ ಎಲ್ಲಿ ನಿದ್ದೆ ಮಾಡ್ತೀವೋ ಅದೇ ನಮಗೆ ಕುಬೇರ ಮೂಲೆ. ಭಗವಂತ ನೆಲೆಸಿರೋ ಪ್ರತಿಯೊಂದು ಮೂಲೆನೂ ನಮಗೆ ದೇವ ಮೂಲೆನೆ. ನೋಡಿ ಶಿವ, ತಲೆ ಗಟ್ಟಿದೆ ಅಂತ ಬಂಡೆ ಗುದ್ದ ಕೆಲಸ ಮಾಡ್ತಿದ್ದೀರಾ, ಇದು ಒಳ್ಳೇದಲ್ಲ. ನೋಡಿ ಸ್ವಾಮಿ, ಹೃದಯ ಕುಬೇರ ಮೂಲೆಯಲ್ಲಿಲ್ಲ, ಆದ್ರೂ ನಮ್ಮಲ್ಲಿ ಸುಮಾರು ಜನ ಹೃದಯ ಶ್ರೀಮಂತರಿದ್ದಾರೆ. ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಇನ್ನೊಂದು ಸಲ ಈ ಮನೆ ಹೊಸಲು ತುಳಿಯಲ್ಲ ನಾನು. ಎಲ್ಲಾನು ಲಾಸ್ ಮಾಡ್ಕೊಂಡು ಅದಕ್ಕೆ ಪರಿಹಾರ ಕೇಳೋಕೆ ಅಂತ ನನ್ನ ಹತ್ರ ಹುಡ್ಕೊಂಡು ಬರ್ತಿರಲ್ಲ, ಅವತ್ತು ನಾನು ಅದಕ್ಕೆ ಉತ್ತರ ಹೇಳ್ತೀನಿ. ಹೊಡ್ತೀನಿ. ಶೋ ದೇವ್ರೆ ದೇವ್ರೆ, ಏನಪ್ಪ ಮಾಡೋದು ಇವಾಗ? ಗಿರಿ ಅಪ್ಪ, ಯಾಕೆ ಹೆದರ್ಕೋತೀರಾ? ಭಗವಂತ ಹಾಕೊಟ್ಟ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ ಅಲ್ಲ. ಇಷ್ಟು ವರ್ಷದಿಂದ ಈ ಮನೇಲಿ ಇದ್ದೀವಿ, ಯಾವಾಗ್ಲೂ ಬರ್ದಿರೋ ವಾಸ್ತು ದೋಷ ಈಗ ಇದಕ್ಕಿದಾಗೆ ಬಂದ್ಬಿಡುತ್ತಾ? ಈ ಮನೇಲಿ ಅದೃಷ್ಟ ಇದ್ದಿದ್ದಕ್ಕೆ ನಾವ್ ಈ ಮನೆ ಕೊಂಡ್ಕೊಳ್ಳೋ ಹಾಗಾಗಿದ್ದು, ಅದನ್ನ ನೆನ್ಪಿಟ್ಕೊಳ್ಳಿ. ಶಿವರೇ, ನಾವೇನೋ ಹೇಳೋದು ಹೇಳಿತ್ತು, ಉಳಿದ್ ನಿಮ್ಗೆ ಬಿಟ್ಟದ್ದು. ಶಿವು, ಸಕಲ ಗ್ರಹ ಬಲವು ನೀನೆ, ಸರಸಿಜಾಕ್ಷನೂ ನೀನೆ ಅಂತ ಆ ಭಗವಂತನ ಮೇಲೆ ಭಾರ ಹಾಕ್ಬಿಡಪ್ಪ. ನಾನು ಬೆಳಗ್ಗೆ ಆಂಜನೇಯನ ಗುಡಿಗೆ ಹೋಗಿದ್ದೆ, ಪೂಜೆ ಮಾಡಿಸ್ದೆ. ಶಾಸ್ತ್ರಿಗಳು ಹೇಳಿದ್ರು, ನೋಡಿ ಸ್ವಂತ ಮನೆ ತಗೊಂಡಿದ್ದೀರಾ, ಸಿಂಪಲ್ ಆಗಿ ಗಣಪತಿ ಹೋಮ ಮಾಡಿಸಿ 4 ಜನಕ್ಕೆ ಊಟ ಹಾಕ್ಸ್ಬಿಡಿ, ದೋಷ ಎಲ್ಲ ಪರಿಹಾರ ಆಗತ್ತೆ ಅಂದರು. ನೀನು ಹಾಗೆ ಮಾಡಪ್ಪ, ನಮ್ಮ ಗಿರಿಜನ ಮನಸ್ಸಿಗೂ ಸಮಾಧಾನ ಆಗತ್ತೆ. ರೀ, ಏನ್ರಿ ಯೋಚನೆ ಮಾಡ್ತಿದ್ದೀರಾ? 4 ಜನರಿಗೆ ಊಟ ಹಾಕಿದ್ರೆ ನಮ್ಮನೆಗೆ ತಾನೇ ಒಳ್ಳೇದಾಗತ್ತೆ ರೀ. ಗೃಹ ಪ್ರವೇಶ ಮಾಡೋಣ ರೀ. ನನಗೆ ಪಾರ್ಟಿ ಕೊಡಲ್ವಾ ಶಿವಪ್ರಸಾದ್? ಮನಿ ತಗೊಂಡು ಖುಷಿಗೆ ನಮಗೆ ಪಾರ್ಟಿ ಕೊಡಿಸ್ಬೇಕ್ರಿ, ಪಾರ್ಟಿ. ನಮಗೆಲ್ಲ ಪಾರ್ಟಿ ಎಲ್ಲಿ ಕೊಡಿಸ್ತೀರಾ? ಆಫೀಸಲ್ಲೂ ಪಾರ್ಟಿ ಕೇಳ್ತಾ ಇದ್ರು, ಇಲ್ಲಿ ನೇಬರ್ಸು ಪಾರ್ಟಿ ಕೇಳ್ತಾ ಇದ್ರು. ಒಂದೇ ಸರಿ ಗೃಹ ಪ್ರವೇಶ ಮಾಡಿದ್ರೆ ಆಲ್ ಪಾರ್ಟೀಸ್ ಪಾರ್ಟಿ ಇಲ್ಲೇ ಮುಗಿದೋಗುತ್ತೆ. ಸರಿ, ನೀವೆಲ್ಲರೂ ಇಷ್ಟಪಡ್ತಾ ಇದ್ದೀರಾ, ಗೃಹ ಪ್ರವೇಶ ಮಾಡೋಣ. ಹಾಂಗಿದ್ಮೇಲೆ ಶಿವ ಅವ್ರ ಮನೆ ಗೃಹ ಪ್ರವೇಶ ಶುರು. ಹಲೋ ಹಲೋ ಅಮ್ಮ. ಗಿರ್ಜಾ, ಹೆಂಗದಿ ಮಗಳೇ? ಮನೇಲಿ ಎಲ್ರು ಆರಾಮಲ್ದ? ರಾತ್ರಿ ಹೊತ್ತಲ್ಲಿ ಫೋನ್ ಬಂದ್ರೆ ಒಂದ್ ನಮೂನಿ ಆತಂಕ ಆಗ್ತದ ಮಾರೈತಿ. ಏನಾತ? ಅಯ್ಯೋ ಅಮ್ಮ, ಗಾಬರಿ ಆಗ್ಬೇಡ, ಖುಷಿ ಸುದ್ದಿ ಹೇಳೋಣ ಅಂತಾನೆ ಫೋನ್ ಮಾಡಿರೋದು. ಖುಷಿ ಸುದ್ದಿಯಾ? ಎಂತ ಹೇಳು ಅಮ್ಮ. ಇನ್ 2 ದಿನದಲ್ಲಿ ನಮ್ಮನೆ ಗೃಹ ಪ್ರವೇಶ, ನೀನು ಅಪ್ಪ ತಪ್ಪದೆ ಬರ್ಬೇಕು. ಎಂತ ಸುದ್ದಿ ಹೇಳ್ದಿ ಮಾರೈತಿ. ತಡಿ ತಡಿ, ಹಾಯ್ ಇಲ್ಲಿ ಕಾಣಿ. ಎಂತದ? ಇಲ್ಲಿ ಬನ್ನಿ. ತಡಿ, ಬಂದ್ರ ಅಪ್ಪ ಬಂದ್ರ. ಎಂತ ಆಯ್ತು? ಒಬ್ಬೆ ಹೊಡಿತೀಯ? ಮಗಳು ಫೋನ್ ಮಾಡಿದ. ಮಗಳು ಫೋನ್ ಮಾಡಿದ? ಹಲೋ ಅಪ್ಪ, ನಮ್ಮನೆ ಗೃಹ ಪ್ರವೇಶ, ಅಮ್ಮನ್ ಕರ್ಕೊಂಡ್ ಬರ್ಲೇಬೇಕು. ಆಮೇಲೆ ನಂಗೆ ತುಂಬಾ ಕೆಲಸ ಇದೆ, ಅಡಿಕೆ ಕೊಯ್ಲು ಅದು ಇದು ಅಂದ್ರೆ ಆಗಲ್ಲ, ಸರಿನಾ? ಈಗಂತೂ ಊರಿಂದ ಬೆಂಗಳೂರಿಗೆ ಬರೋದು ತುಂಬಾ ಸುಲಭ ಅಪ್ಪ. ಎಂತ ಒಳ್ಳೆ ಸುದ್ದಿ ಕೊಟ್ಟಿ ಮಗಳೇ. ಅಳಿಯ ಮಗಳು ಬೆಂಗಳೂರಲ್ಲಿ ಮನೆ ತಗೊಂಡು ವಿಷಯ ಇಡೀ ಊರಿಗೆ ಗೊತ್ತಾಯ್ತು. ಅಲ್ಲಿಗಿಂತ ಜಾಸ್ತಿ ನಮ್ಮೂರಂಗೆ ಭರ್ಜರಿ ಫಂಕ್ಷನ್ ಮಾಡ. ದೇವ್ರು ಒಳ್ಳೇದು ಮಾಡ್ಲಿ ಮಗಳೇ. ಅಮ್ಮನ್ ಕೊಡ್ತೆ ಫೋನ್. ಗಿರಿ, ಮೊದ್ಲೇ ಗೊತ್ತಿದ್ರೆ ಉಪ್ಪಿನಕಾಯಿ, ಹಪ್ಪಳದಿಟ್ಟು, ಸಂಡಿಗೆ, ಬಾಳಕ ಎಲ್ಲ ಮಾಡ್ಕೊಂಡ್ ಬರ್ತಿದ್ದೆ ಕಣೆ. ಓ ಅಮ್ಮ, ಏನು ತರೋದ್ ಬೇಡ, ನೀವಿಬ್ರು ಆರಾಮಾಗಿ ಬನ್ನಿ. ಅಳಿ ಅಂದ್ರೆ ಆರಾಮಲ್ದ? ಅವರಂತೂ ತುಂಬಾ ಖುಷಿಯಾಗಿದ್ದಾರೆ ಅಮ್ಮ. ಆತ ಮಗಳೇ, ಬರ್ತೇವೆ ನಾವು.
ಫೋನ್ ಇಡ್ಕ ರೀ ಅಪ್ಪ ಅಮ್ಮಂಗೆ ಫೋನ್ ಮಾಡಿದ್ದೆ, ಅವರು ಬರ್ತಿದ್ದಾರೆ, ತುಂಬ ಖುಷಿಯಾಗಿದ್ರು. ಸುಮ್ಮನೆ ಹಿಂಗೆ ಫೋನ್ ಮಾಡಿ ಕರಿತಾ ಇದ್ರೆ ನಾನು ಸುಮಾರು ಜನರನ್ನ ಮರೆಯೋ ಸಾಧ್ಯತೆಗಳಿದೆ. ಅದಕ್ಕೆ ಒಂದು ಲಿಸ್ಟ್ ಮಾಡಿಬಿಟ್ರೆ ಬೆಟ್ರು. ಎಲ್ರಿಗೂ ಸಂತೋಷ ಸಂಭ್ರಮ, ಆದರೆ ಖರ್ಚು ಗೃಹ ಪ್ರವೇಶದ ಖರ್ಚಿಗೆ ಅಂತ ಸಿಕ್ಕಾಬಡೆ ಸಾಲ ಮಾಡ್ಬಿಡ್ತೀನಿ. ಆ ಸಾಲನೆಲ್ಲ ಹೆಂಗಪ್ಪ ತೀರ್ಸೋದು? ಈ ಖರ್ಚಿನ ಲೆಕ್ಕದಲ್ಲಿ ನಾನು ಮುಳುಗೋಗದೆ ಇದ್ರೆ ಅಷ್ಟೇ ಸಾಕಪ್ಪ ಭಗವಂತ. ಅಲ್ಲ, ಈ ಕಡಿಮೆ ವೆಚ್ಚದಲ್ಲಿ ರಿಜಿಸ್ಟರ್ ಆಫೀಸಲ್ಲೇ ಮದುವೆ ಮಾಡ್ಕೋತಾರಲ್ಲ, ಆ ಥರ ಗೃಹ ಪ್ರವೇಶಕ್ಕೂ ಒಂದು ವ್ಯವಸ್ಥೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು.